ನಮಸ್ಕಾರ. ನಿನ್ನೆ ದಿವಸ ಮಂತ್ರಗಳನ್ನು ಮುಂದುವರಿಸ್ತಾ 5, 6, 7 ಮಂತ್ರಗಳನ್ನು ನೋಡಿ ಅದರೊಳಗೆ ಮುಖ್ಯವಾಗಿ 7ನೇ ಮಂತ್ರದಲ್ಲಿ ನಾವು ಕಂಡದ್ದು 3 ಹಂತಗಳಲ್ಲಿ ತಿಳುವಳಿಕೆ ಹೇಗೆ ಬೆಳ್ಕೊಂಡು ಹೋಗ್ತದೆ ಅಂತ ನೋಡಿದ್ದು. ಮೊಟ್ಟ ಮೊದಲನೇ ಹಂತದಲ್ಲಿ ನನಗೆ ಆತ್ಮ ಇದೆ ಅಂತ ಗೊತ್ತಿಲ್ಲ. ಹಾಗಿದ್ದಂಥ ಮನುಷ್ಯ ಸ್ವಲ್ಪ ಪ್ರಯತ್ನದ ನಂತರ ತಿಳುವಳಿಕೆ ಬಂದು ದೇಹದಲ್ಲಿ ಆತ್ಮ ಇದೆ ಅಂತ ಗೊತ್ತಾಗ್ತದೆ. ದೇಹದಲ್ಲಿ ಆತ್ಮ ಇದೆ ಅಂತ ಗೊತ್ತಾದದ್ದು ಮೊದಲನೇ ಹಂತ. ಅದು ಮುಂದುವರೆದು ಹೋದ ಮೇಲೆ ದೇಹದಲ್ಲಿ ಆತ್ಮ ಇಲ್ಲ, ಆತ್ಮದಲ್ಲೇ ನನ್ನ ದೇಹ ಇದೆ ಅಂತ 2ನೇ ಹಂತ ಬರುವಂಥದ್ದು. 3ನೇ ಹಂತಕ್ಕೆ ಬರುವಾಗ ಜ್ಞಾನಿಯಾಗಿರ್ತಾನೆ. ದೇಹ ಆತ್ಮ ಅನ್ನೋದು ಬೇರೆ ಯಾವುದೂ ಇಲ್ಲ, ಅದು ಆತ್ಮ ಮಾತ್ರ ಇರೋದು, ಅದರ ತಾತ್ಕಾಲಿಕ ರೂಪ ದೇಹ ಅಂತ ಗೊತ್ತಾಗ್ತದೆ. ಯಶೋಧೆಗೆ ಗೊತ್ತಾದ ಹಾಗೆ ಕೃಷ್ಣ ಪ್ರಪಂಚದಲ್ಲಿದ್ದಾನೆ ಅಂದ್ಕೊಂಡಿದ್ದು ಯಶೋಧೆ. ಅವನು ಬಾಯಿ ತೆಗೆದು ಬ್ರಹ್ಮಾಂಡ ತೋರಿಸೋವರೆಗೂ ಕೃಷ್ಣ ಪ್ರಪಂಚದಲ್ಲಿದ್ದಾನೆ ಅಂದ್ಕೊಂಡ್ಳು. ಬಾಯಲ್ಲಿ ಬ್ರಹ್ಮಾಂಡ ನೋಡಿದಾಗ ಅನ್ನಿಸ್ತು ಕೃಷ್ಣ ಪ್ರಪಂಚದಲ್ಲಿಲ್ಲ, ಪ್ರಪಂಚನೇ ಕೃಷ್ಣನೊಳಗಿದೆ ಅಂತ ಅನ್ನಿಸ್ತು. ಇನ್ನೂ ಸ್ವಲ್ಪ ತಾದಾತ್ಮ್ಯ ಭಾವನೆ ಬಂದಾಗ ಕೃಷ್ಣ ಪ್ರಪಂಚ ಬೇರೆ ಅಲ್ಲ, ಕೃಷ್ಣನೇ ಸತ್ಯ, ಅವನದೊಂದು ಲೀಲೆ ಈ ಪ್ರಪಂಚ ಅಂತ. ಈಗ 3 ಹಂತದಲ್ಲಿ ಬೆಳವಣಿಗೆಯಾಗಿ ಆತ್ಮವೇ ಎಲ್ಲಕ್ಕೂ ಅಂತ ಹೇಳಿ ಸರ್ವಾಣಿ ಭೂತಾನಿ ಆತ್ಮವೇವ ಭೂತ್ ಅಂತ ಹೇಳಿಕೊಂಡು ಹಾಗಾದಾಗ ಮನುಷ್ಯನಿಗೆ ಏನಾಗ್ತದೆ ಅಂದರೆ ಕ ಶೋಕ ಕ ಮೋಹ, ಅವನಿಗೆ ಮೋಹ ಶೋಕ ಯಾವುದೂ ಇರೋದಿಲ್ಲ, ಅದರಿಂದ ದೂರ ಆಗ್ತಾನೆ, ಅವನು ಆನಂದ ರೂಪ ಆಗ್ತಾನೆ ಅಂತ. ಆದ್ದರಿಂದ ಮೋಹ ಶೋಕಗಳಿಂದ ಮುಕ್ತನಾದಂಥ ಮನುಷ್ಯ ಆನಂದ ಸ್ವರೂಪ ಆಗ್ತಾನೆ. ನಮ್ಮ ಮನುಷ್ಯನ ಜೀವನದ ಪರಮ ಉದ್ದೇಶವೇ ಆನಂದವನ್ನು ಪಡ್ಕೊಳ್ಬೇಕು ಅಂತ. ಹಾಗೆ ಆನಂದವನ್ನು ಪಡ್ಕೊಳ್ತಾನೆ ಅನ್ನೋದನ್ನು ಮಂತ್ರ 7ರಲ್ಲಿ ನೋಡಿದ್ದೀವಿ. ಇನ್ನು 8ನೇ ಮಂತ್ರಕ್ಕೆ ಬರೋಣ. ನಾನು ಮೊದಲೇ ಹೇಳಿದ ಹಾಗೆ 3ರಿಂದ 8ನೇ ಮಂತ್ರಗಳು ಜ್ಞಾನ ಮಾರ್ಗವನ್ನು, ನಿವೃತ್ತಿ ಮಾರ್ಗವನ್ನು, ಸನ್ಯಾಸ ಮಾರ್ಗವನ್ನು ಹೇಳುವಂಥದ್ದು. ಇದು ಕೊನೆಯದು ಹೇಗಿದೆ ಅಂದರೆ ಒಂದು ತರಹ ಉಪಸಂಹಾರ ಇದ್ದ ಹಾಗೆ. ಆ 3ರಿಂದ 8ರೊಳಗೆ ಏನು ಹೇಳ್ಕೊಂಬಂದಿದ್ದಾರೆ ಅದನ್ನು ಸಾರರೂಪವಾಗಿ ಹೇಳಬೇಕು ಅಂತ ಒಂದು ಬಂದದ್ದು. ತುಂಬ ಚಿಕ್ಕದು, ಆದರೆ ಮಂತ್ರ ಉದ್ದಾಗಿರುವಂಥದ್ದು, ಮಂತ್ರ ದೊಡ್ಡದಾಗಿದೆ, ಅದರ ಅರ್ಥ ಸಂಶಯ ಸುಲಭವಾಗಿದೆ. ಇದು ಹೇಗೆ ಅಂದರೆ ನಮ್ಮ ರೇಡಿಯೋದಲ್ಲಿ, ಟಿ ವಿಯಲ್ಲಿ ಹೇಳಲ್ಲ ಅದನ್ನು, ರೇಡಿಯೋದಲ್ಲಿ ಕೊನೆಗೆ ಹೇಳ್ತಾರೆ ಹೆಡ್ಲೈನ್ಸ್ ಒನ್ಸ್ ಅಗೇನ್, ಇನ್ನೊಂದು ಸಲ ಮುಖ್ಯಾಂಶಗಳು, ಕೊನೆಗೆ ಒಂದು ಸಲ ಮುಖ್ಯಾಂಶಗಳು ಹೇಳಿದ ಹಾಗೆ ಈ 8ನೇ ಮಂತ್ರದಲ್ಲಿ ತಾವು ಯಾವುದನ್ನು ಆ ಶಕ್ತಿ, ಪರಾತ್ಪರ ಶಕ್ತಿ, ನಿತ್ಯ ಚೈತನ್ಯ ಶಕ್ತಿ ಅಂತ ಅಂದ್ಕೊಂಡಿದ್ವೋ, ಆತ್ಮ ಅಂತ ಯಾವುದನ್ನು ಕರೆದ್ರೋ ಅದರ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಆ ನಿತ್ಯ ಚೈತನ್ಯ ಅಥವಾ ಆತ್ಮಶಕ್ತಿ ಅಂತೇನಿದೆಯೋ ಅದನ್ನು ನೀವು ಭಗವಂತ ಅಂತ ಕರೀರಿ, ದೇವರು ಅಂತ ಕರೀರಿ, ಬ್ರಹ್ಮನ್ ಅಂತ ಕರೀರಿ, ಯಾವುದೇ ಕರೆದ್ರೂ ಅದನ್ನು ವರ್ಣನೆ ಮಾಡೋಕ್ಕೆ ಹೋಗ್ತದೆ 8ನೇ ಮಂತ್ರ. ಆ ಶಕ್ತಿ ಹೇಗಿದೆ, ಆ ಭಗವಂತನ ರೂಪ ಹೇಗಿದೆ ಅಂತ ಹೇಳುವಂಥ ಪದ್ಯ ಇದು. ಮೊದಲು ಆತ್ಮದ ಸ್ವರೂಪದ ಬಗ್ಗೆ ಹೇಳಿದರು, ಆತ್ಮದ ರೀತಿ ಬಗ್ಗೆ ಹೇಳ್ಕೊಂಬಂದರು. ಈಗ ಆತ್ಮದ ಟೋಟಲ್ ಗುಣಲಕ್ಷಣಗಳನ್ನು ಪಟ್ಟಿ ಮಾಡ್ತಾರೆ. ಇದು ಟ್ರೈಂಗ್ ಟು ಡಿಸ್ಕ್ರೈಬ್ ದ ಇನ್ಡಿಸ್ಕ್ರೈಬಬಲ್ ಅಂತ. ಭಗವಂತನ ವರ್ಣನೆ ಮಾಡೋಕ್ಕೆ ಹೊರಟ್ರೆ ಯಾವ ವರ್ಣನೆಯೂ ನಿಲ್ಕೊಲ್ಲ, ಆದರೆ ಪ್ರಯತ್ನ ಹೇಗಿದೆ ನೋಡಿ. ಸಪರ್ಯಗಾತ್ ಶುಕ್ರಂ ಅಕಾಯಂ ಅವ್ರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಕವಿ ಮನೀಷಿ ಪರಿಭೂ ಸ್ವಯಂಭೂ ಯಾಥಾ ತಥ್ಯಾತ್ ಅರ್ಥಾನ್ ವ್ಯದದಾತ್ ಶಾಶ್ವತೀಭ್ಯ ಸಮಾಭ್ಯ ಅಂತ ಶ್ಲೋಕ ಮಂತ್ರ ಇರೋದು. ಇದು ನೋಡಿದ ತುಂಬ ವರ್ಣನೆ ಇದೆ ಅಂತ ಗೊತ್ತಾಗುತ್ತೆ. ಬಹುಶಃ ಇದನ್ನು ಅನುವಾದ ತುಂಬ TVG ಶ್ರಮ ಹಾಕಿ ಮಾಡಿದ್ದಾರೆ. 2 ಅನುವಾದ ಮಾಡಿದ್ದಾರೆ ಇದರೊಳಗೆ. ಸ್ಪೆಷಲ್ ಅಂದರೆ ಒಂದು ಪದಶಃ ಅರ್ಥ ಮಾಡಿದ್ದಾರೆ. ಆ ಶ್ಲೋಕದಲ್ಲಿ ಹೇಗಿದೆಯೋ ಪ್ರತಿ ಪದಕ್ಕೂ ಒಂದು ಅರ್ಥ ಹೇಳ್ಕೊಂಡು ಹೋದದ್ದು, ಕೊನೆಗೆ ಸಂಕ್ಷಿಪ್ತ ರೂಪ ಅಂತ ಇನ್ನೊಂದು ಬರೆದಿದ್ದಾರೆ. ಆ ಪದಶಃ ರೂಪ ಹೇಗಿದೆ ನೋಡಿ, ಎಷ್ಟು ಗುಣಗಳನ್ನು ಇಟ್ಕೊಂಡಿದೆ ಅದು ಅಂತ. ಹರಡಿಹನ್ ಅದ್ಯತ್ತಲುಂ ಶುಭ್ರನವನ್ ಅಶರೀರಿ ಕುರು ಕುತ್ತವಿಲ್ಲದವನು, ಮೈ ಮೇಲೆ ಕುರು ಹುಣ್ಣು ಅದೇನು ಆಗಿಲ್ಲ ಅವನಿಗೆ. ನಾಡಿ ಇಲ್ಲದನು ನಿರ್ಮಲನು ಪರಮೇಶನ್ ಅಗಹತಿಗೆ ಸಿಲುಕದನು ಮರ್ಮಾನುಭವಿಕ ಕವಿ ಸದ್ವಿಚಾರಿ ಬುಧಂ
ಎಲ್ಲ ಕಮ್ಮೇಲಿಹನು ತಾನೇ ತಾನಾದವನು ಎಲ್ಲ ಕಾಲಮುಂ ಈ ಪ್ರಪಂಚ ವಿಷಯಗಳ ಆವುದು ಎಂತೆಂತು ನಡೆಯೇ ಜಗ ನಡೆಯುವುದೋ ಆ ವಿಧದೊಳು ಅದರ ನಿಜವ ರಚಿಸಿಹನು. ಭಗವಂತ ಹೇಗೆ ಮಾಡಿ ಪ್ರಪಂಚವನ್ನು ರಚನೆ ಮಾಡಿದ ಅಂತ ಹೇಳ್ತಾರೆ ಗುಣವನ್ನು. ಅದನ್ನು ಸೂಕ್ಷ್ಮವಾಗಿ ಸಂಕ್ಷಿಪ್ತ ರೂಪದಲ್ಲಿ ಬಹಳ ಚಂದ ಬರೆದಿದ್ದಾರೆ, 4 ಸಾಲಲ್ಲಿ ಬರೆದಿದ್ದಾರೆ. ಈಶ್ವರನ ಚೈತನ್ಯ ಸಂಸ್ಫುರಣೆಯೇ ಪ್ರಕೃತಿ, ಈಶ್ವರನ ಚೈತನ್ಯ ಸಂಸ್ಫುರಣೆಯೇ ಪ್ರಕೃತಿ. ಶಾಶ್ವತದಿ ಲೋಕತತಿ ಬೆಳೆಯುವ ಅನುವೋಳ್, ಶಾಶ್ವತವಾಗಿ ಲೋಕ ಬೆಳಿಬೇಕು ಅನ್ನೋ ರೀತಿಯಲ್ಲಿ ಅವನೇನು ಮಾಡಿದ ಅಂದರೆ ಪ್ರಕೃತಿ ಶಕ್ತಿಗಳಿಗೆ ಅವರವರ ಕಾರ್ಯವ ವಿಧಿಸಿ, ಪ್ರಕೃತಿ ಶಕ್ತಿಗಳನ್ನು ಮಾಡಿ ಅವರ ಕಾರ್ಯಗಳನ್ನು ಕೊಟ್ಟು ಸ್ವಕೃತ ಫಲಭೋಗ ಇರಿಸಿಹನು ಜೀವರ್ಗೆ. ತಾವು ಮಾಡಿದಂಥ ಕೆಲಸಗಳಿಗೆ ಸ್ವಕೃತ, ತಾವು ಮಾಡಿದಂಥ ಕೆಲಸಗಳಿಗೆ ಸರಿಯಾದ ಫಲಗಳನ್ನು ಭೋಗಗಳನ್ನು ಕೊಟ್ಟಿದ್ದಾನೆ. ಅಂದರೆ ವ್ಯವಸ್ಥೆಯನ್ನು ಭಗವಂತ ಮಾಡಿಟ್ಟಿದ್ದಾನೆ ಅಂತ. ಇದನ್ನು ಸ್ವಲ್ಪ ವಿಶೇಷವಾಗಿ ನೋಡ್ಕೊಂಡು ಹೋಗೋಣ. ಆ ಪದಗಳನ್ನು ನಿಮ್ಮ ಕಡೆ ಪದ್ಯ ಇದ್ದರೆ ಸರಿ, ಇಲ್ಲದೆ ನಾನು ಪದ್ಯ ಹೇಳ್ಕೊಂಡು ಹೋಗ್ತೇನೆ ಒಂದೊಂದು ಅಕ್ಷರ ಪದವನ್ನು. ಸಪರ್ಯಗಾತ್, ಅದನ್ನು ಬಿಡಿಸಿ ಓದಿದಾಗ ಸಪರಿ ಅಗಾತ್. ಸಪರಿ ಅಗಾತ್ ಅಂದರೆ ಎಲ್ಲೆಲ್ಲೂ ಇರುವಂಥದ್ದು, ಇಂಥ ಜಾಗದಲ್ಲಿ ಇಲ್ಲ ಅಂತಿಲ್ಲ. ನೋಡ್ಬೇಕು ನಮ್ಮಲ್ಲಿ ಎಷ್ಟು ಚಂದ ನಮ್ಮ ಪುರಾಣಗಳಲ್ಲಿ ಕಥೆಗಳನ್ನು ಇಟ್ಟಿದ್ದಾರೆ. ಎಲ್ಲ ಕಥೆಗಳು ಸಂಕೇತವಾಗಿರುವಂಥದ್ದು. ಹಿರಣ್ಯಕಶಿಪು ಕೇಳ್ತಾನೆ, ನಿನ್ನ ನಾರಾಯಣ ಎಲ್ಲಿದ್ದಾನೆ ಅಂತ. ಇಲ್ಲಿದ್ದಾನ 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 ಅಂತ, ಕೊನೆಗೆ ಈ ಕಂಬದಲ್ಲಿದ್ದಾನ ಅಂತ ಕೇಳ್ತಾನೆ. ಅಲ್ಲೂ ಇದ್ದಾನೆ ಅಂತ ಅಪ್ಪನಿಗೆ ಪ್ರಹ್ಲಾದ ಹೇಳಿದಾಗ ಗದೆ ತಗೊಂಡು ಹೊಡೆದಾಗ ಅಲ್ಲಿಂದ ನರಸಿಂಹ ಬಂದ ಅಂತ ಕತೆ. ನಮ್ಮ ಕತೆ ಪುರಾಣದ ಕಥೆಗಳಿದ್ದಾವೆ. ಅದು ಎಷ್ಟು ಸಾಂಕೇತಿಕವಾಗಿದೆ ಅಂದರೆ ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅಂತ. ಭಗವಂತ ಎಲ್ಲೋ ವೈಕುಂಠದಲ್ಲಿದ್ದಾನೋ ಕೈಲಾಸದಲ್ಲಿದ್ದಾನೋ ಅಂತಲ್ಲ, ಈ ಕಂಬದಲ್ಲಿದ್ದಾನೆ, ವಸ್ತುಗಳೊಳಗಿದ್ದಾನೆ, ಪ್ರತಿಯೊಂದು ಚರಾಚರ ಜೀವಿಗಳಲ್ಲಿ ಇದ್ದಾನೆ ಭಗವಂತ. ಅದು ಜೀವ ಇರ್ಬೋದು, ನಿರ್ಜೀವ ವಸ್ತು ಇರ್ಬೋದು, ಅದರಲ್ಲೂ ಕೂಡ ಇದ್ದಾನೆ. ಅದೆಷ್ಟು ಸಾಂಕೇತಿಕವಾಗಿ ಕಂಬ ಒಡೆದು ನಿಜ ನರಸಿಂಹ ಬಂದ ಅಂತ ಅನ್ನೋದಾದರೆ, ಕಂಬದಂಥ ನಿರ್ಜೀವ ವಸ್ತುವಿನಲ್ಲೂ ಕೂಡ ಭಗವಂತನ ಅಂಶ ಇದೆ ಅಂತ ಹೇಳುವ ಹಾಗೆ. ಅದಕ್ಕೆ ಸಪರಿ ಅಗಾತ್, ಎಲ್ಲೆಡೆಗೂ ಸುತ್ತುವರೆದಂಥ ಭಗವಂತ. ಶುಕ್ರ, ಶುಕ್ರ ಅಂದರೆ ಸ್ವಚ್ಛವಾಗಿ ಬೆಳಗುವಂಥದ್ದು, ಯಾವಾಗಲೂ ಹೊಳಿತಿರುವಂಥದ್ದು, ಅದು ಸ್ವಯಂ ಪ್ರಕಾಶದಿಂದ ಹೊಳಿತಿರುವಂಥದ್ದು. ಈ ಮಹಾತತ್ವದ ಲಕ್ಷಣಗಳನ್ನು ನೋಡ್ತಾವೆ, ಎಷ್ಟು ಚೆನ್ನಾಗಿದೆ ಅದು. ಎಲ್ಲೆಡೆಗೂ ಇರುವಂಥದ್ದು, ಸ್ವಯಂ ಪ್ರಕಾಶದಿಂದ ಬೆಳಗುವಂಥದ್ದು. ಅಕಾಯನ್, ಅವನಿಗೆ ದೇಹ ಇಲ್ಲ, ಶರೀರ ಇಲ್ಲ, ಸೂಕ್ಷ್ಮ ಶರೀರ ಇಲ್ಲ, ಅವನಿಗೆ ಯಾವುದು ಸೂಕ್ಷ್ಮ ಶರೀರ ಇಲ್ಲ. ಅವ್ರಣಂ ಅಸ್ನಾವಿರಂ, ಅವ್ರಣಂ, ಅವನ ಮೈ ಮೇಲೆ ಹುಣ್ಣು ಗಾಯ ಯಾವುದೂ ಇಲ್ಲ. ದೇಹನ ಇಲ್ದ ಮೇಲೆ ಗಾಯ ಹೇಗೆ ಬರುತ್ತೆ, ಹುಣ್ಣು ಹೇಗೆ ಬರುತ್ತೆ. ಅಸ್ನಾವಿರಂ, ಅವನ ಮೈಯೊಳಗೆ ಸ್ನಾಯುಗಳಿಲ್ಲ, ಅವನ ಮೈಯಲ್ಲಿ ಹುಣ್ಣುಗಳಿಲ್ಲ, ಅವನ ಮೈಯಲ್ಲಿ ಸ್ನಾಯುಗಳೇ ಇಲ್ಲ. ಅವನ ಮೈಯೊಳಗೆ ಹುಣ್ಣಿಲ್ಲದ, ಸ್ನಾಯುವಿಲ್ಲದಂಥ, ಸ್ಥೂಲ ದೇಹವಿಲ್ಲದಂಥ ಇದು ಚೈತನ್ಯ. ಶುದ್ಧ, ಶುದ್ಧಂ, ಅತ್ಯಂತ ಪರಿಶುದ್ಧವಾದಂಥದ್ದು. ಅತ್ಯಂತ ಪರಿಶುದ್ಧವಾದದ್ದು ಅಂದರೆ ಕಾರಣ ಶರೀರನೂ ಇಲ್ಲ ಅಂತಾಯ್ತು. ಅಂದರೆ ಸ್ಥೂಲ ಶರೀರ ಇಲ್ಲ, ಸೂಕ್ಷ್ಮ ಶರೀರ ಇಲ್ಲ, ಕಾರಣ ಶರೀರ ಯಾವ ಶರೀರವೂ ಇಲ್ಲ. ಅಪಾಪವಿದ್ಧನ್, ಅಪಾಪವಿದ್ಧಂ ಅಂದರೆ ಪಾಪದ ನೋವಿಲ್ಲದಂಥದ್ದು. ಯಾವ ಪಾಪದ ನೋವು ಇಲ್ಲ, ಪಾಪದ ಲವಲೇಶವೂ ಇಲ್ಲ ಅಲ್ಲಿ. ಈ ಮಾತನ್ನು ಯಾಕೆ ಹೇಳ್ತಾರೆ ಅಂದರೆ, ನೋವಿರೋದು ಶರೀರಕ್ಕೆ, ನೋವಾಗೋದು ಶರೀರಕ್ಕೆ, ಮನಸ್ಸಿಗೂ ನೋವಾಗ್ತದೆ. ಮನಸ್ಸು ದೇಹದೊಳಗಿರುವಂಥದ್ದು. ಆದ್ದರಿಂದ ಏನಾದರೂ ನೋವಾದರೆ ಶರೀರಕ್ಕಾಗಬೇಕು, ಮನಸ್ಸಿಗಾಗಬೇಕು. ಅವನು ಎರಡೂ ಇಲ್ಲಲ್ಲ. ಆದ್ದರಿಂದ ಅವನು ಅಪಾಪವಿದ್ದನು. ಮತ್ತು ಪಾಪ ಕೂಡ ವ್ಯವಹಾರ ಜೀವನಕ್ಕೆ ಸಂಬಂಧಪಟ್ಟಂಥದ್ದು. ಏನು ತಪ್ಪು ಮಾಡಿದರೆ ಪಾಪ ಬರುತ್ತೆ, ಅವನು ವ್ಯವಹಾರದಲ್ಲೇ ಇಲ್ಲ ಅಂದಮೇಲೆ ಅವನಿಗೆ ಅಪಾಪವಿದ್ದನ್ನಾದ. ಹೇಳ್ತಾರೆ, ಶರೀರ ಪಾಪವಿದ್ದಂ, ಶರೀರ ಪಾಪಕ್ಕೆ ಸಿಕ್ಕಾಕೊಳ್ಳುವಂಥದ್ದು. ಆದರೆ ಶರೀರವಿಲ್ಲದಂಥದ್ದು ಆತ್ಮ ಇದೆಯಲ್ಲ, ಅಪಾಪವಿದ್ದಂ. ಜ್ಞಾನಿಯ ಶರೀರಕ್ಕೆ ನೋವಾಗಬಹುದು, ದೊಡ್ಡ ತಿಳುವಳಿಕೆ ಮನುಷ್ಯರಿಗೆ ನೋವಾಗ್ತದೆ. ಎಷ್ಟೋ ಸಲ ಈ ಪ್ರಶ್ನೆಯನ್ನು ವಿವೇಕಾನಂದರು ಕೇಳ್ಕೊಂಡಿದ್ದಾರೆ. ನಮ್ಮ ಗುರುಗಳು ಒಂದು ಕಾಲಕ್ಕೆ ರಾಮ ಆಗಿದ್ದವನು, ಒಂದು ಕಾಲಕ್ಕೆ ಕೃಷ್ಣ ಆಗಿದ್ದವನು, ಇವತ್ತು ರಾಮಕೃಷ್ಣ ಅಂತ ಬಂದಿರಬೇಕಾದ್ರೆ ಈ ನೋವು ಯಾಕೆ ಬರಬೇಕಾಗಿತ್ತು ಗುರುಗಳಿಗೆ? ಗಂಟಲು ನೋವು ಯಾಕೆ ಬರಬೇಕು? ಯಾಕೆ ಕಷ್ಟಪಡಬೇಕು? ಎಷ್ಟೋ ಜನ ದೊಡ್ಡವರು ಗುರುಗಳಿಗೆ ನೋವಾಗಿಲ್ವಾ? ನೋವು ಆಗ್ತದೆ, ದೇಹಕ್ಕೆ ಆಗ್ತದೆ, ದೇಹದ ಪ್ರಕೃತಿ ಅದು ನೋವು ಆಗಲೇಬೇಕು. ಆದರೆ ನೋವಾದರೂ ಕೂಡ ಅವರು ಸಮದರ್ಶಿಯಾಗಿ ಬದುಕೋದ್ರಿಂದ, ತಿಳುವಳಿಕೆಯಿಂದ ಇರೋದ್ರಿಂದ ಅವ್ರ ನೋವು ಅವ್ರು ನಿಜವಾಗ್ಲೂ ನೋವು ಮಾಡೋದಿಲ್ಲ ಅಂತ. ದೇಹಕ್ಕೆ ಗಾಯಕ್ಕಾಗುತ್ತೆ, ದೇಹಕ್ಕೆ ಗಾಯ ಆಗ್ತದೆ, ಆದರೆ ಮನಸ್ಸಿಗೆ ಮುಟ್ಟೋದಿಲ್ಲ. ಯಾಕಂದರೆ ಸಮದರ್ಶಿಯಾಗಿರ್ತಾರೆ ಅವರು ಅಂತ, ಆ ನೋವಿಗೆ ಅತೀತರಾಗಿ ಬದುಕ್ತಾರೆ ಅಂತ. ಇಲ್ಲಿ ಈತನ ಗುಣಗಳನ್ನು ಹೇಳ್ತಾ ಇನ್ನೊಂದು ಬಹಳ ಚಂದದ ಪದ ಹೇಳ್ತಾರೆ, ಕವಿ ಅಂತ. ಭಗವಂತನನ್ನು ಕವಿ ಅಂತ ಕರೀತಾರೆ.
ಕವಿ ಅಂದರೆ ಕಾವ್ಯ ಬರೋರು ಕವಿ ಅಲ್ಲ. ಶಾಸ್ತ್ರದಲ್ಲಿ ಕವಿ ಪದಕ್ಕೆ ಇನ್ನೊಂದು ವಿಶೇಷವಾದಂಥ ಅರ್ಥ ಇದೆ. ಕವಿ ಅಂತಂದರೆ ಸರ್ವಜ್ಞ, ಎಲ್ಲವನ್ನೂ ತಿಳಿದವನು, ಆಮ್ನಿಸಿಯೆಂಟ್. ಏನಾಗ್ತದೆ ಎಲ್ಲ ಕಾಣ್ತಾರೆ. ಅದಕ್ಕೆ ನಮ್ಮಲ್ಲಿ ಕನ್ನಡದ ಒಂದು ಗಾದೆ ಇದೆ, ರವಿ ಕಾಣದ್ದನ್ನು ಕವಿ ಕಾಣುತ್ತಾನೆ ಅಂತ. ಇದು ಕವಿ ಆ ಅರ್ಥದಲ್ಲಿ ಬಂದದ್ದು. ತಾನು ಕಾಣದೇ ಇದ್ದ ಪ್ರಪಂಚದ ಲೋಕವನ್ನು ಕವಿ ತನ್ನ ಕಾವ್ಯದಲ್ಲಿ ಕಟ್ಟುತ್ತಾನೆ. ತಾನು ನೋಡೇ ಇಲ್ಲ ಅದನ್ನು, ಎಲ್ಲೋ ಜಗತ್ತಲ್ಲಿರುವಂಥದ್ದನ್ನು ಕಟ್ತಾನೆ ಅಲ್ವಾ. ಅಂದರೆ ಅವನು ಕಾಣದ್ದನ್ನು ಕೂಡ ನೋಡ್ತಾನೆ. ಈ ಕವಿ ಆಮ್ನಿಸಿಯೆಂಟ್. ಇಲ್ಲಿ ಮುಖ್ಯವಾಗಿ ದರ್ಶನದಲ್ಲಿ, ಶಾಸ್ತ್ರದಲ್ಲಿ ಬರೋದು ಕವಿ ಅಂದರೆ ಎಲ್ಲವನ್ನೂ ತಿಳ್ಕೊಂಡವನು, ಸರ್ವಜ್ಞ ಅವನು, ಆ ಕವಿ. ಇನ್ನೊಂದು ಗುಣ ಮನೀಷಿ ಅಂತ. ಮನೀಷಿ ಅಂದರೆ ಸರ್ವಶಕ್ತ, ಆಮ್ನಿಪೊಟೆಂಟ್. ಆ ಭಗವಂತನ ಗುಣಗಳನ್ನು ವರ್ಣನೆ ಮಾಡ್ಕೊಂಡು ಹೋಗ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಆತ ಮನೀಷಿ, ಸರ್ವಶಕ್ತ, ಸರ್ವೇಶ್ವರ, ಆಮ್ನಿಪೊಟೆಂಟ್. ಅವನು ಆಮ್ನಿಸಿಯೆಂಟು ಹೌದು, ಆಮ್ನಿಪೊಟೆಂಟು ಹೌದು. ಮುಂದಿನ ಗುಣ ಪರಿಭೂ. ಪರಿಭೂ ಅಂದರೆ ಎಲ್ಲವನ್ನ ಮೀರಿದವನು. ಅವನಕ್ಕಿಂತ ಎತ್ತರ ಯಾರೂ ಇಲ್ಲ. ಅತ್ಯತಿಷ್ಠ ದಶಾಂಗುಲಂ. ನೀವೆಷ್ಟೇ ವರ್ಣನೆ ಮಾಡಿದರೂ ಅದಕ್ಕಿಂತ 10 ಅಂಗುಲ ಎತ್ತರ ಇದ್ದಾನೆ ಭಗವಂತ ಅಂತ. ನೀವೇನು ಹೇಳಿದ್ರು ಅದಕ್ಕಿಂತ ಎತ್ತರ ಇದ್ದಾನೆ. ಅವನನ್ನು ಮೀರಿದವರು ಯಾರೂ ಇಲ್ಲ, ಅವನಕ್ಕಿಂತ ಎತ್ತರದಲ್ಲಿ ಯಾರೂ ಇಲ್ಲ. ಬಿಯಾಂಡ್ ಎವ್ರಿಥಿಂಗ್, ಬಿಯಾಂಡ್ ಎವ್ರಿಥಿಂಗ್. ಆದ್ದರಿಂದ ಸರ್ವಾತೀತ ಅವನು, ಸರ್ವಾತೀತ, ಎಲ್ಲರನ್ನು ಮೀರಿದವನು. ಆದ್ದರಿಂದ ಆತ ಪರಿಭೂ. ಮತ್ತು ಇನ್ನೊಂದು, ಎಲ್ಲರೊಳಗೆ ಇರ್ತಾನೆ, ಎಲ್ಲ ಚೈತನ್ಯದಲ್ಲೂ ಸೇರ್ಕೊಂಡಿದ್ದಾನೆ, ಯಾವುದಕ್ಕೂ ಅಂಟುಕೊಂಡಿಲ್ಲ ಅಂತ. ಇದು ಬಹಳ ಚಂದದ ಕೆಲಸ ಇದು. ಎಲ್ಲದರಲ್ಲೂ ಸೇರ್ಕೊಂಡಿದ್ದಾನೆ, ಎಲ್ಲದರಲ್ಲೂ ಪ್ರತಿಯೊಂದು ಜೀವದಲ್ಲಿದ್ದಾನೆ ಅಂತ ಅನ್ನೋದಾದರೆ, ಪ್ರತಿಯೊಂದು ಜೀವವು ಅವನದೇ ಅಂತ ಅನ್ನೋದಾದರೆ ಅವನು ಅಂಟ್ಕೋಬೇಕಾಗಿತ್ತಲ್ಲ ಎಲ್ಲೂ. ಎದಕ್ಕೂ ಅಂಟ್ಕೊಂಡಿಲ್ಲ ಅವನು. ಅದಕ್ಕೊಂದು ಉದಾಹರಣೆ ಹೇಗೆ ಹೇಳ್ಬೋದು ಅಂದರೆ, ಈ ಸಿನಿಮಾ ನೋಡ್ತೀವಿ ನಾವು. ಸಿನಿಮಾ ನೋಡಿದಾಗ ಕೆಲವರು ಅಳ್ತಾರೆ. ಸಿನಿಮಾ ನೋಡಿ, ದುಃಖ ನೋಡಿ, ಕಷ್ಟ ನೋಡಿ ಅಳ್ತಾರೆ. ಬಹಳ ಜನ ಅಳ್ತಾರೆ. ನನ್ನ ಅಕ್ಕ ಒಬ್ಳಿದ್ಲು, ಈ ಕಾಮಿಕ್ ಫಿಲ್ಮ್ ನೋಡಿ ಕೂಡ ಅಳ್ತಿದ್ಲಕ್ಕೆ. ಅಂದರೆ ಕೆಲವ್ರಿಗೆ ಎಷ್ಟು ತನ್ಮಯತೆ ಬಂದುಬಿಡ್ತದೆ ಆ ಪಾತ್ರದ ಜೊತೆಗೆ ಅಂತಂದರೆ, ನಾನು ಸಣ್ಣವನಿದ್ದಾಗ ಆಕೆ ಹೇಳ್ತಿದ್ದೆ, ನಿನ್ನ ಜೊತೆಗೆ ಸಿನಿಮಾಗೆ ಬರಲ್ಲ ನಾನು ಅಂತ. ಯಾಕಂದರೆ ಅರ್ಧ ಥಿಯೇಟ್ರ್ ಮಂದಿ ಈಕೆನೇ ನೋಡ್ತಾ ಇದ್ರು ಸಿನಿಮಾ ನೋಡೋ ಬದಲು, ಅಷ್ಟು ಜೋರಾಗಿ ಹೇಳಬೇಕು. ಆ ತನ್ಮಯತೆ ಬಂದಾಗ ತಾನೇ ಅಂಟ್ಕೊಳ್ಳೋದು ಅದಕ್ಕೆ. ಆದರೆ ಆ ಸಿನಿಮಾ ಸ್ಕ್ರೀನ್ ಇದೆಯಲ್ಲ, ಅದ್ರ ಮೇಲೆ ಏನೇನೋ ದೃಶ್ಯ ಬಂದು ಹೋಗ್ತದೆ, ಎಲ್ಲ ಅದರ ಮೂಲಕನೇ ನನಗೆ ಸಂವೇದನೆಗಳು ಉಂಟಾಗುವಂಥದ್ದು. ಆದರೆ ಸಿನಿಮಾ ಮುಗಿದ್ಮೇಲೆ ಸ್ಕ್ರೀನ್ ಖಾಲಿ, ಅದು ಯಾವುದೂ ಅಂಟ್ಕೊಳ್ಳಿಲ್ಲ. ಅದರ ಮೇಲೆ ಬಂದಂಥ ದುಃಖದ ಚಿತ್ರ ಆಗಲಿ, ಸುಖದ ಚಿತ್ರ ಆಗಲಿ, ಸಂತೋಷ ಚಿತ್ರ ಆಗಲಿ, ಯಾವುದೂ ಅಂಟುಕೊಳ್ಳಿಲ್ಲಲ್ಲ. ಅದಕ್ಕೆ ಹೇಳ್ತಾರೆ, ಯಾವುದಕ್ಕೂ ಅಂಟುಕೊಳ್ಳದೇ ಇರೋದು ಈ ಪರಮಾತ್ಮನ ದೊಡ್ಡ ಲಕ್ಷಣ. ಅಂದರೆ ಎಲ್ಲದರಲ್ಲೂ ಇರ್ತಾನೆ, ಎಲ್ಲರಿಗೂ ಸೇರ್ಕೊಂಡಿದ್ದಾನೆ, ಒಂದು ಚೂರು ಕೂಡ ಬಿಟ್ಟಿಲ್ಲ. ಹೇಳ್ತಾರಲ್ಲ, ಋಣಕಾಷ್ಟು ಇದರಲ್ಲಿ ಇದ್ದಾನೆ ಭಗವಂತ ಇದ್ದಾನೆ ಅಂತ, ಎಲ್ಲದರಲ್ಲೂ ಇದ್ದಾನೆ ಅಂತ. ಅಂಥ ಇದ್ದ ಭಗವಂತ ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಆದ್ದರಿಂದ ಅವನು ಪರಿಭೂ. ಇನ್ನೊಂದು ಗುಣ ಒಂದು ಸ್ವಯಂಭೂ ಅಂತ. ಸ್ವಯಂಭೂ ಪದ ನಮ್ಗೆ ಗೊತ್ತು. ಅದು ಯಾರಿಂದಾನೂ ಸೃಷ್ಟಿ ಆದದ್ದಲ್ಲ, ತಾನೇ ತಾನಾಗಿರುವಂಥದ್ದು, ನೈಸರ್ಗಿಕವಾಗಿರುವಂಥದ್ದು. ಇದೊಂದು ಭಗವಂತನ ಇನ್ನೊಂದು ಗುಣ. ಹೀಗಿರುವಂಥ ಭಗವಂತ ಏನು ಮಾಡಿದ? ಇಷ್ಟೆಲ್ಲ ಗುಣವಿಶೇಷಗಳಿರುವಂಥ ಭಗವಂತ ಏನು ಮಾಡಿದ ಅಂದರೆ ಮಾಯೆಯನ್ನು ಬಳಸ್ಕೊಂಡ. ಮಾಯೆ ಬೇಕು ಅವನಿಗೆ, ಆಟ ಆಡ್ಬೇಕಾದ್ರೆ ಮಾಯೆ ಬೇಕಲ್ಲ. ಮಾಯೆಯನ್ನು ಬಳಸ್ಕೊಂಡು ಎಷ್ಟೋ ಸಂವತ್ಸರಗಳ ಕಾಲ, ಸಮಾಭ್ಯ ಅಂದರೆ ಅಷ್ಟೊಂದು ವರ್ಷಗಳ ಕಾಲ, ಬರೀ ಅದು 1 ದಿವಸ 2 ದಿವಸ ಇರುವಂಥ ಪ್ರಪಂಚ ನಿರ್ಮಾಣ ಮಾಡಲಿಲ್ಲ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಪ್ಲ್ಯಾನರ್ಸ್ ಹೆಂಗಿರ್ತಾರೆ ಅಂದರೆ, ಇಲ್ಲೊಂದು ಫ್ಲೈಓವರ್ ಕಟ್ಟಿಬಿಟ್ರೆ ಸಾಕು, ನಮ್ಮ ಟ್ರಾಫಿಕ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು ಅನ್ನೋರು ಇರ್ತಾರೆ. ಅವ್ರು BDAದಲ್ಲಿ ಮಾತ್ರ ಇರ್ತಾರೆ, ಇಲ್ಲಿ ಹೋಗಲ್ಲ. ಅದು ಶಾರ್ಟ್ ಟರ್ಮ್ ಪ್ಲ್ಯಾನಿಂಗ್ ಅಂತ ಇರ್ತದೆ. ಕೆಲವು ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಮಾಡ್ತಾರೆ. 100 ವರ್ಷ ಏನಾಗ್ಬೋದು, 1000 ವರ್ಷ ಏನಾಗ್ಬೋದು ಅಂತ ವಿಚಾರ ಮಾಡುವಂಥವ್ರು. ಭಗವಂತ ಎಷ್ಟು ಲಾಂಗ್ ಟರ್ಮ್ ಮಾಡಿದ್ದಾನೆ ಅಂದರೆ ಶಾಶ್ವತೀಭ್ಯ ಅಂತ. ಅದು ಶಾಶ್ವತವಾಗಿರುವಂಥದ್ದು. ಇದು ಶಾರ್ಟ್ ಟರ್ಮ್ ಪ್ಲ್ಯಾನ್ ಅಲ್ಲ. ಇಷ್ಟೆಲ್ಲ ವಿಚಾರ ಮಾಡಿ ಸಂವತ್ಸರಗಳವರೆಗೆ ಶಾಶ್ವತವಾಗಿರೋ ಹಾಗೆ ಆ ಒಂದು ಶಾಶ್ವತೀಭ್ಯ ಅನ್ನುವಂಥ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದ ಅಂತ. ಪ್ರಜಾಪತಿಗಳು ಇಬ್ಬರನ್ನ ಹೇಳ್ತಾರೋ, ಹೆಸರು ಹೇಳಲ್ಲ. ಒಂದು ಪ್ರಕೃತಿ, ಇನ್ನೊಂದು ಶಕ್ತಿ. ಒಂದು ಪ್ರಕೃತಿ ಸೃಷ್ಟಿ ಮಾಡಿದ, ಪ್ರಕೃತಿಯನ್ನು ಚಲಿಸುವ ಸಾಧ್ಯವಾಗುವ ಹಾಗೆ ಒಂದು ಶಕ್ತಿಗಳನ್ನು ನಿರ್ಮಾಣ ಮಾಡಿ ಒಂದು ಎಕ್ಸಿಕ್ಯೂಟಿವ್ ಹೇಗಿರ್ಬೇಕು ನೋಡಿ ಅಂತ ಕಣ್ಣು ಮುಂದೆ ಬರಬೇಕು. ಭಗವಂತನ ಕೆಲಸ ಎಷ್ಟು ಆರ್ಗನೈಸ್ಡ್ ಆಗಿದೆ ಅಂತ. ಅವನೇನು ಮಾಡ್ತಾನೆ, ಯಥಾ ತಥ್ಯಥ ಅಂದರೆ ಏನೋ ಮಾಡಿ ಹಾಕ್ಬಿಡ್ರಿ ಮುಗಿದು ಹೋಗಲಿ ಅಂತಿಲ್ಲ. ಅದು ಹೇಗಿದ್ರೆ ಚಂದ, ಅದು ಹೇಗೆ ನಡೀಬೇಕು ಪ್ರಪಂಚ ಅನ್ನೋದನ್ನು ನಿರ್ಧಾರ ಮಾಡಿ ಅದಕ್ಕೆ ಸರಿಯಾಗೋ ಹಾಗೆ ಪ್ರಕೃತಿಗಳನ್ನು, ಶಕ್ತಿಗಳನ್ನು ಕೂಡಿಸಿಟ್ಟ. ಅದ್ರ ಜೊತೆಗೆ ಅರ್ಥಾನ್ ಅಂದರೆ ಅಲ್ಲಿ ವ್ಯವಸ್ಥೆ ಏನಾಗಿದೆಯೋ, ವ್ಯವಸ್ಥೆಯಲ್ಲಿ ಯಾರ್ಯಾರು ಬರ್ತಾರೋ ಅವರವರ ಜವಾಬ್ದಾರಿಗಳನ್ನು
ಅವರ ಕೆಲಸ ಮಾಡುವಂಥ ರೀತಿಯನ್ನು ವಿಧಾಯಕ ಮಾಡಿಡ್ತಾನೆ. ಹೀಗೆ ಇರಬೇಕು, ನೀವು ಹೀಗೆ ಕೆಲಸ ಮಾಡಬೇಕು ಅಂತ. ಅದಕ್ಕೆ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಹಾಕಿದ, ಯಾರ್ಯಾರು ಏನು ಮಾಡಬೇಕು ಅಂತ. ಕೊನೆಗೆ ವೆದಧಾತ್ ಅಂದರೆ ವಿಧಾಯಕ ಮಾಡಿದ, ಕಾನ್ಸ್ಟಿಟ್ಯೂಷನ್ ಮಾಡಿಟ್ಟ, ಇದು ಹೀಗೆ ಇರಬೇಕಾದದ್ದು ಅಂತ. ಅಂದರೆ ಮೊದಲು ಯಾರನ್ನ ಆರಿಸ್ಕೊಳ್ಬೇಕು ಅಂತ ಆರಿಸ್ಕೊಂಡ, ಪ್ರಕೃತಿಗಳನ್ನು ಶಕ್ತಿಗಳನ್ನು ಆರಿಸ್ಕೊಂಡ. ಇದು ಸುಮ್ಮನೆ ಸ್ವಲ್ಪ ಕಾಲ ಇರೋದಲ್ಲ, ಎಷ್ಟೋ ಶತಮಾನಗಳ ಕಾಲ ಅಲ್ಲ, ಶಾಶ್ವತವಾಗಿರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ. ಆ ವ್ಯವಸ್ಥೆಯನ್ನು ನಡೆಸುವಂಥ ಶಕ್ತಿ ಮತ್ತು ಪ್ರಕೃತಿಗಳಿಗೆ ಯಾವ್ಯಾವ ಕೆಲಸ ಹೇಗೆ ಮಾಡಬೇಕು ಅನ್ನೋದನ್ನು ಡ್ಯೂಟಿ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟು ಅವ್ರು ಹೀಗೆ ಮಾಡಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಬರೆದ. ಇದನ್ನೆಲ್ಲ ಮಾಡಿದಂಥ ಭಗವಂತ. ಈ ಶಕ್ತಿ ಅಂತ ಹೇಳ್ತೀವಿ, ಆತ್ಮಶಕ್ತಿ ಅಂತೀವಿ, ಅಥವಾ ಒಂದು ಚೈತನ್ಯ ಅಂತ ಹೇಳ್ತೀವಿ, ಅದನ್ನು ಭಗವಂತ, ದೇವರು, ಬ್ರಹ್ಮನ್ ಅಂತ ಯಾವ ರೀತಿ ಕರೆದರೂ ಕೂಡ ಇದನ್ನು ಎಲ್ಲ ವ್ಯವಸ್ಥೆಯನ್ನು ಆ ಶಕ್ತಿ ಮಾಡಿದ್ದು ಅಂತ. ಆದ್ದರಿಂದ ನಾವೆಲ್ಲರೂ ಆ ಶಕ್ತಿಯ ಒಂದು ಭಾಗವೇ ಆಗಿದ್ದೀವಿ. ಅದೊಂದೇ ಆತ್ಮ ಇರುವಂಥದ್ದು ಅಂತ. ಅದನ್ನು ಒಂದೇ ಸಾಲಿನಲ್ಲಿ ನಾವು ಹೇಳೋದಾದರೆ, ಈ ಶ್ಲೋಕವನ್ನು ಸರಿಯಾಗಿ ಜೋಡಿಸಿ ಹೇಳೋದಾದರೆ, ಈ ಮಂತ್ರ ಆ ಪರಮಾತ್ಮನ ಸ್ವರೂಪವನ್ನು ಹೇಳ್ತದೆ ಅಂತ ಹೇಳಿದೆ. ಎಲ್ಲೆಡೆಗೂ ಸುತ್ತುವರೆದ, ಸ್ವಯಂ ಪ್ರಕಾಶಿತವಾದ, ಸೂಕ್ಷ್ಮ ಸ್ಥೂಲ ಕಾರಣ ಶರೀರವಿಲ್ಲದ, ಆದ್ದರಿಂದ ಯಾವ ಪಾಪದ ಲೇಪವಿಲ್ಲದ, ಸರ್ವಜ್ಞನಾದ, ಸರ್ವಶಕ್ತನಾದ, ಎಲ್ಲವನ್ನೂ ಮೀರಿದವನಾದ, ಯಾರಿಂದಲೂ ಸೃಷ್ಟಿಯಾಗದ ಭಗವಂತ ಪ್ರಕೃತಿ ಮತ್ತು ಶಕ್ತಿಗಳನ್ನು ಸೃಷ್ಟಿಸಿ ಅವುಗಳ ಮೂಲಕ ಜಗತ್ತು ಹೇಗೆ ನಡೆಯಬೇಕೋ ಹಾಗೆ ಶಾಶ್ವತವಾಗಿ ನಡೆಯುವಂತೆ ಕರ್ತವ್ಯಗಳನ್ನು ವಿಧಿಸಿದ ಅಂತ ಹೇಳ್ಬೋದು. ಒಂದೇ ಶ್ಲೋಕದ ಅರ್ಥ ಪೂರ್ತಿ ಇದು. ಅಂದರೆ ಇಷ್ಟು ದಿವಸ 3ನೇ ಶ್ಲೋಕದಿಂದ ಇಲ್ಲಿವರೆಗೂ ತತ್ವದ ರೂಪ, ಸ್ವರೂಪ, ಅದರ ನಡತೆ ಎಲ್ಲ ಹೇಳ್ಕೊಂಬಂದು ಕೊನೆಗೆ ಆ ತತ್ವ, ವಿಶೇಷ ತತ್ವ ಅದೊಂದೇ ಇರುವಂಥದ್ದು, ಅದರ ರೂಪವನ್ನು ಈಗ ಹೇಳ್ತಾರೆ. ಇಲ್ಲಿಗೆ ಆ 8ನೇ ಮಂತ್ರ ಮುಗಿತು.